ಹಲೋ ಫ್ರೆಂಡ್ಸ್, ನಾನು ಇವತ್ತು ಟ್ಯಾಲಿ ಪ್ರೈಮ್ನಲ್ಲಿ ಲೆಡ್ಜರ್ ಕ್ರಿಯೇಷನ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಫಸ್ಟು ಟ್ಯಾಲಿ ಪ್ರೈಮ್ಗೆ ಹೋಗಿ ಓಪನ್ ಮಾಡಿ, ರೈಟ್ ಕ್ಲಿಕ್ ಮಾಡಿ ಓಪನ್ ಮಾಡಿ. ಇಲ್ಲಿ ರೈಟ್ ಕ್ಲಿಕ್ ಓಪನ್ ಮಾಡಾದ್ಮೇಲೆ ಈ ಥರ ಟ್ಯಾಲಿ ಓಪನ್ ಆಗುತ್ತೆ. ಸೊ ಈಗ ಇಲ್ಲಿಗೋಗಿ ಲೆಫ್ಟ್ ಕ್ಲಿಕ್ ಕೊಡಿರಿ, ಅಥವಾ ಇದು ಈ ಎಂಟರ್ ಕೊಟ್ಟರು ಕೂಡ ಓಪನ್ ಆಗುತ್ತೆ. ಸೊ ಈ ಥರ ಡ್ಯಾಶ್ ಬೋರ್ಡ್ ಬರುತ್ತೆ. ಈ ಥರ ಡ್ಯಾಶ್ ಬೋರ್ಡ್ ಬಂದರೆ ನಾವು ಲೆಡ್ಜರ್ ಕ್ರಿಯೇಷನ್ ಮಾಡಬೇಕು ಯಾವುದಕ್ಕಾದ್ರೆ. ಈಗ ನಾನು ಫಸ್ಟು ಕಂಪ್ನಿ ಕ್ರಿಯೇಟ್ ಮಾಡ್ತೀನಿ. ಕಂಪ್ನಿ ಕ್ರಿಯೇಟ್ ಮಾಡಿ ನಾನು ABC ಕಂಪನಿ ಅಂತ ಕೊಡ್ತೀನಿ. ಸೊ ಎಂಟರ್ ಮಾಡಿ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಕಂಟ್ರೋಲ್ A ಸೆಲೆಕ್ಟ್ ಒತ್ತಿದ್ರೆ ಆಟೋಮೆಟಿಕಲಿ ಎಲ್ಲ ಬರುತ್ತೆ. ಸೊ ಜಸ್ಟ್ ಒಂದು ಕಂಪ್ನಿ ಕ್ರಿಯೇಟ್ ಮಾಡಿ. ಆ ಕಂಪ್ನಿ ಕ್ರಿಯೇಟ್ ಮಾಡಿ ಸೊ ಗೇಟ್ವೇ ಆಫ್ ಟ್ಯಾಲಿಗೆ ಬನ್ನಿ. ಗೇಟ್ವೇ ಆಫ್ ಟ್ಯಾಲಿ ಅಂತ ಇರಬೇಕಿಲ್ಲಿ. ಗೇಟ್ವೇ ಆಫ್ ಟ್ಯಾಲಿಗೆ ಬಂದು ಲೆಡ್ಜರ್ ಕ್ರಿಯೇಷನ್ ಮಾಡಬೇಕು ಅಂದರೆ ಮಾಸ್ಟರ್ಸ್ ಅಂತ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಕ್ರಿಯೇಟ್ ಅಂತ ಕೊಡಿ. ಕ್ರಿಯೇಟ್ ಹೋಗಿ ಲೆಡ್ಜರ್ ಸೆಲೆಕ್ಟ್ ಮಾಡ್ಕೊಂಡು ಎಂಟರ್ ಕೊಡಿ. ಈಗ ಲೆಡ್ಜರ್ ಕ್ರಿಯೇಟ್ ಮಾಡ್ಬೋದು. ಜನರಲಾಗಿ ಜರ್ನಲ್ಸ್ ಇದ್ದರೆ, ಇನ್ವಾಯ್ಸ್ ಅಥವಾ ಜರ್ನಲ್ಸ್ ಏನಾರು ಇದ್ದರೆ ನಾವು ಅದ್ರ ಬೇಸ್ ಮೇಲೆ ಲೆಡ್ಜರ್ ಕ್ರಿಯೇಟ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಈಗ ರಾಮ್ ಅನ್ನೋರು ಏನಾದರೂ ಓನರ್ ಆಗಿದ್ದರೆ ಅವರು ಕ್ಯಾಪಿಟಲ್ ಕೊಡ್ತೀವಿ. ಸೊ ಎಂಟರ್ ರಾಮ್ ಅನ್ನೋರನ್ನ ಇದು ಕೊಡ್ತೀವಿ. ನೆಕ್ಸ್ಟು SBI ಅಂತ ಏನಾರು ಬ್ಯಾಂಕ್ ಬಂದರೆ ಇಟ್ ಕಮ್ಸ್ ಅಂಡರ್ ಬ್ಯಾಂಕ್ ಅಕೌಂಟ್ಸ್ ಕೊಡ್ತೀವಿ. ಸೊ ಇಲ್ಲಿ ಎಕ್ಸ್ಟ್ರಾ ಡೀಟೇಲ್ಸ್ ಕೇಳುತ್ತೆ. ಇನ್ ಕೇಸ್ ನೀವು ಈಗ ಬೇಕಾದ್ರೂ ಹಾಕ್ಬೋದು, ಅಥವಾ ಅದನ್ನು ಇನ್ನೊಂದು ಸಲ ಆಲ್ಟ್ರಿಗೆ ಹೋಗಿ ಮತ್ತೆ ಚೇಂಜ್ ಮಾಡ್ಕೋಬೋದು. ಹಾಗಾಗಿ ನೀವು ಡಿಫಾಲ್ಟ್ ವ್ಯಾಲ್ಯೂಸ್ ಕೊಡಿ. ಬೇಕು ಅಂದರೆ ನೀವು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಯಾವಾಗ ಬೇಕಾದ್ರೂ ಚೇಂಜ್ ಮಾಡ್ಕೋಬೋದು. ಸೊ ನೆಕ್ಸ್ಟು ಈಗ ಫಾರ್ ಎಕ್ಸಾಂಪಲ್ ಇನ್ ಕೇಸ್ ಪರ್ಚೇಸಿಂಗ್ ಅಂತ ಏನಾರ ಬಂದರೆ, ಪರ್ಚೇಸಿಂಗ್ ಆಫ್ ಮೊಬೈಲ್ಸ್ ಅಂತ ಏನಾರ ಬಂದರೆ ಸೊ ಇಟ್ ಕಮ್ಸ್ ಅಂಡರ್ ಪರ್ಚೇಸ್ ಅಕೌಂಟ್ ಬರುತ್ತೆ. ಸೊ ನೆಕ್ಸ್ಟು ಟೈಪ್ ಆಫ್ ಲೆಡ್ಜರ್ ನಾಟ್ ಅಪ್ಲಿಕೇಬಲ್, ಇನ್ಕ್ಲೂಡ್ ಅಸೆಸಿಬಲ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್, GST ಇದ್ದರೆ GST ಹಾಕಿ. ಸೊ ಇದು ಗೂಡ್ಸ್ ಆಗಿರೋದ್ರಿಂದ ಗೂಡ್ಸ್ ಅಂತ ಹಾಕಿ. ನೆಕ್ಸ್ಟು GST ಅಪ್ಲಿಕೇಬಿಲಿಟಿ ಇದನ್ನು ಹಾಕಿ. ಸಮ್ ಕೇಸಸ್ ನಾವು ನೆಕ್ಸ್ಟು ಇದು ಮಾಡಿದಾಗ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಯಾವ ಥರ ಇದನ್ನು ಯೂಸ್ ಮಾಡೋದು ಅಂತ ನಾವು ಹೇಳ್ಕೊಡ್ತೀವಿ. ಸೊ ಎಂಟರ್. ಸೊ ಅದೇ ಥರ ನಾವು ಯಾವುದು ಲೆಡ್ಜರ್ ಕ್ರಿಯೇಷನ್ ಇದು ಸೇಲ್ಸ್ಗೂ ಕೂಡ ಇದು ಮಾಡ್ಬೋದು. ಸೇಲ್ಸ್ ಆಫ್ ಮೊಬೈಲ್ಸ್ ಎಂಟರ್ ಸೇಲ್ಸ್ ಅಕೌಂಟ್ ಬರುತ್ತೆ. ಸೊ ನಾಟ್ ಅಪ್ಲಿಕೇಬಲ್. ಸೊ ಅಪ್ಲಿಕೇಬಿಲಿಟಿ ಎಲ್ಲ ಯಾವಾಗ ಬೇಕಾದ್ರೂ ಚೇಂಜ್ ಮಾಡ್ಬೋದು. ಇನ್ ಕೇಸ್ ನಾವು ಚೇಂಜ್ ಮಾಡ್ಬೋದು, ಮ್ಯಾನ್ಯುವಲ್ಲಾಗೂ ಮಾಡ್ಬೋದು, ಮತ್ತು ಸೆಟ್ಟಿಂಗ್ಸ್ ಇದೆ. ಆ ಸೆಟ್ಟಿಂಗ್ಸಿಂದ ನಾವು ಬೇರೆ ಥರ ಯಾವಾಗ ಏನು ಬೇಕು ಅದನ್ನು ಈಸಿಯಾಗಿ ಮತ್ತೆ ರೀಸೆಟ್ ಮಾಡ್ಬೋದು. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಕೋಬೇಡಿ. ಎಂಟರ್. ಸೊ ಈ ಥರ ನಾವು ಲೆಡ್ಜರ್ಗಳನ್ನ ಕ್ರಿಯೇಟ್ ಮಾಡ್ತೀವಿ. ಸೊ ಇಷ್ಟು. ಈಗ ನಾವು ಲೆಡ್ಜರ್ ಕ್ರಿಯೇಟ್ ಆಗಿರೋ ಎಲ್ಲಿದ್ದೇವೆ ಅಂತ ನೋಡಬೇಕು ಅಂತ ಅಂದರೆ ಗೇಟ್ವೇ ಆಫ್ ಟ್ಯಾಲಿಗೆ ಬಂದು ಆಲ್ಟರ್ಗೆ ಬಂದರೆ, ಲೆಡ್ಜರ್ಗೆ ಬಂದರೆ ನೋಡಿ ಈ ಥರ ಇವೆಲ್ಲನೂ ನೋಡ್ಬೋದು. ಹೇಗೆ ನಾವು ಇದನ್ನು ಡಿಲೀಟ್ ಮಾಡಬೇಕು ಅಂತ ಅಂದರೆ, ಸೊ ಪರ್ಚೇಸಿಂಗ್ ಆಫ್ ಮೊಬೈಲ್ ಫೋನ್ಸ್ ಇದನ್ನು ಡಿಲೀಟ್ ಮಾಡಬೇಕು ಅಂದರೆ ಇಲ್ಲೋಗಿ ಡಿಲೀಟ್ ಅಂತ ಇದನ್ನು ಪ್ರೆಸ್ ಮಾಡ್ಬೋದು, ಅಥವಾ Alt D ಅಂತ ಕೊಡ್ಬೋದು. ನಾವು ಈ ಥರ ಪ್ರೆಸ್ ಮಾಡಿದ್ರೆ ಡಿಲೀಟ್ ಅಂತ ಕೇಳುತ್ತೆ. ಎಂಟರ್ ಕೊಟ್ಟರೆ ಡಿಲೀಟ್ ಆಗುತ್ತೆ. ನೋಡಿ ಇಲ್ಲಿ ಅದಿಲ್ಲ. ಸೊ ಈ ಥರ ನಾವು ಹೊಸ ಲೆಡ್ಜರ್ನ
ಇನ್ಸರ್ಟ್ ಮಾಡ್ಬೋದು ಮತ್ತು ಡಿಲೀಟ್ ಮಾಡ್ಬೋದು. ಸೊ ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇನ್ವೆಂಟ್ರಿ ಇನ್ಫಾರ್ಮೇಷನ್ ಯಾವ ಥರ ಫಿಲ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು.